ಬಹಳ ದೊಡ್ಡ ಕೆಲಸ ಮಾಡಿದೆ. ಯಾಕೆ ಹಿಮಾಲಯದ ಬೆಟ್ಟಗಳು ನಿಮಗೆ ಗೊತ್ತಿರಬೇಕು, 2 ಶಾಖೆಗಳಾಗಿ 2 ಗುಂಪುಗಳಲ್ಲಿ ಹರವಿಕೊಂಡದ್ದು. 1000 ಕಿಲೋಮೀಟರ್ ಅದೆಲ್ಲ ಹರಡಿಕೊಂಡದೆ. ಅಂಥದ್ರಲ್ಲಿ ನಮ್ಮ ಕಡೆ ಭಾಗ ಏನದ ಸ್ವಲ್ಪ ಎತ್ತರ, ಆ ಕಡೆ ಭಾಗ ಉತ್ತರ ಕಡೆ ಭಾಗ ಸ್ವಲ್ಪ ಕೆಳಗೆ. ಆದ್ದರಿಂದ ನದಿಗಳೆಲ್ಲ ಆ ಕಡೆ ಹೋಗ್ತವೆ. ಬ್ರಹ್ಮಪುತ್ರ ಹಿಂಗೆ ಹಾಯ್ದು ಬರ್ತದೆ. ಆತ ವಿಚಾರ ಮಾಡಿದ, ಅದಕ್ಕೆ ಇದೇನದ ಗಂಗಾ ನದಿ, ಇದನ್ನು ತಿರುಗಿಸಿ ಬಿಡಬೇಕು ಅಂತ. ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ 1000 ವರ್ಷದ ಹಿಂದೆ ಕನಸು ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ, ಎಂಥ ಕಲ್ಪನೆಗಳು, ಎಂಥ ಸುಂದರ ಕನಸ ಇರಬೇಕು. ಕನಸಾಗಬೇಕು ಮನುಷ್ಯಾಗ, ಒಂದು ಚಂದ ಕನಸಾಗಬೇಕು. ನಾಶ ಮಾಡೋ ಕನಸಲ್ಲ. ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವೆ. ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗೆ ಕನಸು ಬೀಳ್ತಾವೆ, ಬೀಳೋದಲ್ಲೇ. ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಮೇಲೆ ಏರ್ದಂಗೆ ಕನಸು ಬೀಳ್ತಾವೆ. ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮೇಲೆ ಕುಂತಂಗೆ ಕನಸು ಬೀಳ್ತಾವೆ. ಇಲೆಕ್ಷನ್ ಇಲ್ಲದಿದ್ದರೆ ಏನಾಯಿತು, ನಿಂತಂಗೆ ಆರಿಸಿ ಬಂದಂಗೆ ಪ್ರೈಮ್ ಮಿನಿಸ್ಟರ್ ಆದಂಗೆ ನಮ್ಮ ಕನಸು ಬೀಳ್ತಾವೆ. ಏನು ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸ ಕಂಡ, ಭಾರತವನ್ನು ಶ್ರೀಮಂತ ಮಾಡಬೇಕು. ತನ್ನ ದೇಶ ಅಂತಲ್ಲ, ಭಾರತವನ್ನು ಶ್ರೀಮಂತ ಮಾಡಬೇಕು ಅಂತ ಎಷ್ಟು ಚಲೋ ಕನಸ ಕಂಡು. ಶಾಶ್ವತವಾಗಿ ಶ್ರೀಮಂತ ಮಾಡಬೇಕು, ಬರೇ 4 ದಿನ ಅಲ್ಲ, ಶಾಶ್ವತವಾಗಿ ಮಾಡಬೇಕು. ಆದ್ದರಿಂದ ಗಂಗೆಯನ್ನು ಇಳಿಸಬೇಕು ಅಂದ. ಎಲ್ಲಿಂದ? ಹಿಮದ ಬೆಟ್ಟಗಳ ತುಟ್ಟ ತುದಿಯಿಂದ ಗಂಗೆಯನ್ನು ಇಳಿಸಬೇಕು. ಅದಕ್ಕಾಗಿ ಹೊರಟ ಆತನ ಸಹಕಾರಿಗಳು ಎಲ್ಲರೂ ಹೋದರು. ಹೋಗಿ ಬೆಟ್ಟವನ್ನೇ ಕಡಿದ್ರು. 1000 ಜನ ಆ ನೀರಿಲ್ಲದಕ್ಕಾಗಿ ಉತ್ತರ ಪ್ರದೇಶದೊಳಗೆಲ್ಲ ಸಾಯ್ತಿದ್ರು. 60,000 ಜನ ಇವರ ಸಂಬಂಧಿಕರೇ ಸತ್ತಿದ್ರು. ಆದ್ದರಿಂದ ಭಗೀರಥ ಈ ನಿರ್ಣಯ ಮಾಡಿದ, ತರೋಣ ಹೆಂಗಾಗೋದಿಲ್ಲ ನೋಡೋಣ, ತರೋಣ ಸ್ವರ್ಗದಿಂದಲೇ ತಂದ ಅನ್ನುವಷ್ಟು ಆತನನ್ನು ವರ್ಣಿಸ್ತಾರೆ. ಹಂಗೆ ಭಗೀರಥ ಕೆಲಸ ಮಾಡಿದ. ಹಿಮದ ಬೆಟ್ಟಗಳನ್ನು ಕಡ್ದ, ಗುಡ್ಡಗಳನ್ನು ಸರಿಸಿದ, ಗಂಗಾ ನದಿ ಕೆಳಗೆ ಹರಿವಂತೆ ಮಾಡಿದ, ದಕ್ಷಿಣಕ್ಕೆ ಹರಿಯುವಂತೆ ಮಾಡಿದ. ಅದು ಹರಿದು 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 ಹೀಗೆ ಉತ್ತರ ಪ್ರದೇಶವನ್ನೆಲ್ಲ ವ್ಯಾಪಿಸ್ತು. ಉತ್ತರ ಪ್ರದೇಶ ಸುಂದರ ಭಾರತವಾಗಿತ್ತು. ಸಸ್ಯಶ್ಯಾಮಲ, ಸುಜಲ ಸುಫಲ ಹಂಗಾಗಿತ್ತು ಭಾರತ. ಎಂಥ ಅದ್ಭುತ ನದಿ ಒಂದು ಹರಿದು ಬಂತು ಒಳಗೆ. ಇದೆಲ್ಲ ಭಗೀರಥನ ಸಾಹಸ. ಇದು ಮನುಷ್ಯ ಸಾಹಸಿಯಾಗಿರಬೇಕು. ಉತ್ಸಾಹ ಇಲ್ಲದಿದ್ದರೆ ಸಾಹಸ ಆಗದೆ. ಏನರೇ ಮಾಡಬೇಕನ್ನೋ ಮನಸ್ಸಿತ್ತು ಅಂದರೆ ಉತ್ಸಾಹ ಬೇಕಾಗ್ತದೆ. ಜೀವನದಾಗ ಬದುಕಬೇಕು, ಒಂದು ಸುಂದರ ಕೆಲಸ ಮಾಡಬೇಕು. ಜಗತ್ತಿನಲ್ಲಿ ಜಗತ್ತನ್ನು ಶ್ರೀಮಂತ ಮಾಡಬೇಕು, ಜಗತ್ತನ್ನು ಸುಖಿ ಮಾಡಬೇಕು, ಜಗತ್ತನ್ನು ಸಮೃದ್ಧಗೊಳಿಸಬೇಕು ಅಂತನ್ನುವ ಕನಸು ಬೇಕಾಗ್ತದೆ. ಡ್ರೀಮ್ ವಿ ಶುಡ್ ಹ್ಯಾವ್ ಆಫ್ ಮೇಕಿಂಗ್ ದ ವರ್ಲ್ಡ್ ಪ್ರಾಸ್ಪರಸ್, ಮೋರ್ ರಿಚ್, ಬ್ಯೂಟಿಫುಲ್ ಮಾಡಬೇಕು. ಚಂದ ಮಾಡಬೇಕು ಜಗತ್ತನ್ನು. ಈ ಕನಸದಲ್ಲ, ಆ ರೀತಿ ಉತ್ಸಾಹದಲ್ಲ ಜೀವನದಾಗ. ಇಂಥ ಉತ್ಸಾಹಕ್ಕೆ ಓಜಸ್ಸು. ಇದು ಓಜಸ್ಸು. ಇದು ಒಳಗೆ, ಹೊರಗೆ ಓಜಸ್ಸು, ಪ್ರಾಣಶಕ್ತಿ ಇದೆ. ಎಲಾನ್ ವೈಟಲ್ ವೈಶ್ವಿಕ ಪ್ರಾಣಶಕ್ತಿ ಅದ. ಜೀವ ಜಂತುಗಳನ್ನೇ ನಿರ್ಮಾಣ ಮಾಡುವಂಥ ಅದ್ಭುತ ಸಾಮರ್ಥ್ಯ. ಇವು ಎರಡೂ ಬೇಕು ಮನುಷ್ಯಾಗ. ಇದು ಧರ್ಮ. ಜೀವನದಲ್ಲಿ ಇದು ಧರ್ಮ. ಇಂಥ ಧರ್ಮ ಯಾರಿಗೆ ಬೇಡ ಹೇಳಿ? ಜೀವನೋತ್ಸಾಹ ಯಾರಿಗೆ ಬೇಡ? ಇದು ವೈಶ್ವಿಕ ಧರ್ಮ. ಎಲ್ಲರಿಗೆ, ನೀವು ಇಂಗ್ಲೆಂಡ್ದಾಗಿದ್ದರೂ ಬೇಕಾಗ್ತದೆ, ಭಾರತದಾಗಿದ್ದರೂ ಬೇಕಾಗ್ತದೆ, ಎಲ್ಲರಿಗೂ ಬೇಕು. ಜೀವನೋತ್ಸಾಹ ಇರಬೇಕದ.
ಸಪ್ಪಗೆ ಮುಖ ಮಾಡಿಕೊಂಡು ಈ ಜಗತ್ತಿನಾಗ ಬದುಕೋದರೆ ಯಾಕೆ? ಜೀವನೋತ್ಸಾಹ ಅಂತಾರೆ. ನಿಮ್ಮನ್ನು ನೋಡಿದರೆ ಬದುಕಬೇಕು ಅನಿಸ್ಬೇಕು. ಕೆಟ್ಟ ಮುಖ ಸಾಕಪ್ಪ ಈ ಜೀವನದಾಗ ಅನ್ನುವಂಗೆ ಇತ್ತು ಅಂದ್ರೆ ತಗೊಂಡು ಏನು ಮಾಡೋದು? ಬದುಕು ತಗೊಂಡು ಏನು ಮಾಡೋದು? ದೇವರು ಅದಕ್ಕೆ ಬದುಕ ಕೊಟ್ಟಿರ್ತಾನೆ. ನಕ್ಕು ಬರಲಿ 4 ದಿವಸ ಅಂತ ಬದುಕ ಕೊಟ್ಟರೆ ಇವ ಬರೀ ಹಿಂಗೆ ಗಂಭೀರವಾಗಿ ಉಳ್ದ ಅಂದರೆ ಗತಿ ಹೆಂಗೆ? ಮಕ್ಕಳು ಹೆಂಗಿರ್ತಾವ? ಎಷ್ಟು ನಗ್ತಾವ, ಕುಣಿತಾವ, ಮಾಡ್ತಾವ, ಸಂತೋಷ ಪಡ್ತಾವ. ಅವಕ್ಕೇನು ರೊಕ್ಕ ಇರ್ತದೇನು? ಏನು ಕಿಶೆ ಪಶೆ ತುಂಬಿಕೊಂಡಿರ್ತಾರೆ ನಾವು? ಏನೂ ಇಲ್ಲ, ಏನಿಲ್ಲ. ಒಂದು ರೊಟ್ಟಿ ತಿಂದು ಒಂದಿಷ್ಟು ತಿಂದು ಒಂದು ಸ್ವಲ್ಪ ಹಾಲು ಕುಡಿದು ಏನು ಮಸ್ತ್ ಜೀವನ ಸಾಗಿಸ್ತಿರ್ತಾವ. ಎಷ್ಟು ಆನಂದವಾಗಿ ಮಲಗಿದ್ದರೂ ಸಹಿತ ಮಜಾದಾಗಿರ್ತಾವ, ಅಳುತ್ತರೂ ಸಹಿತ ಮಜಾದಾಗಿರ್ತಾವ. ನಮ್ಮದು ಹಂಗೆ ಆಗೋದಿಲ್ಲ. ಇಂಥ ಸುಂದರವಾದ ಜಗತ್ತಿನಾಗ ಬಂದು ಇಷ್ಟೆಲ್ಲ ಸಂಪತ್ತು ಭರಿತ ನಾಡಿನೊಳಗೆ ಇದ್ದು ನಾವು ಹೆಂಗೆ ಬದುಕ್ತಾ ಇದ್ದೇವೆ ಅಂದ್ರೆ ಆಸ್ಪತ್ರೆಯೊಳಗೆ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಒಂದಿರ್ತದೆ. ಹೋಗಿ ನೋಡಿರ್ಬೇಕಾದ್ರೆ ಮಜಾ ಇರ್ತದೆ. ಒಳಗೆ ಅವನು ಹಾಕಿರ್ತಾರೆ, ಹೊರಗೆ ಇವ್ರು 4 ಮಂದಿ ಕುಂತಿರ್ತಾರೆ. ಮುಖದ ಮೇಲೆ ಏನು ಕಳನೇ ಇರೋದು. ಅದು ಸರಿ, ಅಲ್ಲಿ ಸರಿ. ಹಿಂಗೆ ಹೊರಗೂ ಹಿಂಗೆ ಕುಂತು ಬಿಟ್ರೆ ಗತಿ ಏನಾದೀತದ? ಏನದು ಜೀವನ ಹೇಳಿ? ನಿಮ್ಮನ್ನು ನೋಡಿದರೆ, ಎದ್ದು ಕೂಡಲೇ ನೋಡಿದರೆ ಮುಖದ ಮೇಲೆ ಪ್ರಸನ್ನತಾ ಇರಬೇಕದ, ಒಂದಿಷ್ಟು ಉತ್ಸಾಹ ಇರಬೇಕಲ್ಲ. ಬದುಕಬೇಕು ಅಂತನ್ನುವ ಭಾವ ನೋಡೋರಿಗೆ ಬರಬೇಕಲ್ಲ, ಹಂಗೆ ಬದುಕಿರಬೇಕದ. ಎಷ್ಟದ ಕಪ್ಪು ಮುಖ ಇದ್ರೇನು, ಕೆಂಪು ಮುಖ ಇದ್ರೇನು, ಸೌಂದರ್ಯ ತರೋದು ಬಣ್ಣಲ್ಲ, ಸೌಂದರ್ಯ ತರೋದು ಉತ್ಸಾಹ. ನಡೆದರೆ ಉತ್ಸಾಹ, ನುಡಿದ್ರೆ ಉತ್ಸಾಹ. ಉತ್ಸಾಹ ಅನ್ನೋದೇ ಧರ್ಮ ಇದೆ. ಇಂಥ ಸುಂದರ ಉತ್ಸಾಹವನ್ನು ಓಜಸ್ ಅಂತ ವರ್ಣಿಸಿದರು. ಇದು ಧರ್ಮದ ಮೊದಲಾಂಗ, ಇದು ಮೊದಲನೆಯ ಅಂಗ, ಇದು ಧರ್ಮದ್ದು. ಧರ್ಮ ಈ ರೂಪದಲ್ಲಿ ವ್ಯಕ್ತ ಆಗ್ತದೆ ಜಗತ್ತಿನೊಳಗೆ. ನೀವು ನೋಡಿರಬೇಕು ಅಥವಾ ಕೇಳಿದಿರಿ, ದೊಡ್ಡ ದೊಡ್ಡ ಸಂತರು ಮಹಂತರು ಎಂಥ ಉತ್ಸಾಹ ಬದುಕಿನೊಳಗೆ. ಸುಮ್ಮನೆ ಮಾಡ ಮಸ್ತಾಗಿ ಮಾಡಿ, ಎಂಥ ಉತ್ಸಾಹ. ನಿಮಗೆ ಗೊತ್ತದ, ವಿನೋಬಾ ಭಾವೆ ಅಂತಿದ್ರು. ವಿನೋಬಾ ಭಾವೆಯವ್ರ ಹೆಸರು ನೀವೆಲ್ಲ ಕೇಳಿರಿ ಬಹುತೇಕ. ಬಹಳ ದೊಡ್ಡ ವ್ಯಕ್ತಿ ವಿನೋಬಾ ಭಾವೆ. ಮಹಾತ್ಮ ಗಾಂಧಿ ಬಹಳ ಕೊಂಡಾಡಿದರು ವಿನೋಬಾ ಭಾವೆಯನ್ನು. ಬಹಳ ದೊಡ್ಡ ವಿದ್ವಾಂಸರು, ಅಷ್ಟೇ ಮಹಾಸಂತ, ಸ್ವತಂತ್ರ ವಿಚಾರವಾದಿ. ಆತನ ಗ್ರಂಥಗಳು ಅಷ್ಟು ಅದ್ಭುತ, ಜೀವನವೂ ಅಷ್ಟೇ ಸುಂದರ. ಅವರು ಹಿಂಗಿದ್ರು. ನೋಡಬೇಕು ಹೆಂಗೆ ಬದುಕೋ ರೀತಿ ಹೇಗದ. ಸುಮಾರು 7-8 ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ. ತಮಗಾಗಿ ಎಲ್ಲ ಈ ಭಾರತದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕಂತ ಭಾರತದ ಭೂಮಿಯನ್ನು ಸಂಗ್ರಹಿಸಿ ಇಲ್ಲದವರಿಗೆ ಕೊಡಬೇಕು ಅಂತ ಭೂದಾನ ಅಂತ ಶುರು ಮಾಡಿದರು. ಭೂದಾನ ಮಾಡಿದರು. ಅದನ್ನೆಲ್ಲ ಈ 7 ವರ್ಷಗಳ ಕಾಲ 7-8 ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ. ಮುದುಕ, ಸಣ್ಣವರು, ಇದು ವಯಸ್ಸಿನವರು, ಹೀಗೆ ತೆಳ್ಳಗೆ. ಆದರೆ ತಂದೇನಿಲ್ಲ, ಒಂದು ಮನೆ ಕಟ್ಟಲಿಲ್ಲ, ಒಂದು ಹೊಲ ಮಾಡಲಿಲ್ಲ, ಆದರೆ ಭಾರತವನ್ನೆಲ್ಲ ಸಂಚರಿಸಿ. ಹಿಂಗೆ ವಿನೋಬಾ ಭಾವೆ ಹೋಗ್ತಾ ಇದ್ದರೆ ಭಾರತದ ಭಾಗ್ಯ ದೇವತೆ ನಡೀತದಂತ ಅನ್ನುವ ಭಾವ ಬರ್ತಿತ್ತು. ಹಂಗ ಮನುಷ್ಯ ವಿನೋಬಾ ಭಾವೆ. ಎಂಥ ಉತ್ಸಾಹ! ಮಾಡಬೇಕು ಮಾಡಬೇಕು ಮಾಡಬೇಕು, ಎಲ್ಲರಿಗೂ ಭೂಮಿಯನ್ನು ಕೊಡಬೇಕು. ಅದು ಕನಸು ಎಂಥದ್ದು ಹೇಳಿ? ಎಂಥ ಉತ್ಸಾಹ ಅದಕ್ಕೆ! ಅದೇನಾಗ್ತದೆ ನಮ್ಮ ಕಡೆಯಿಂದ, ಇದೇನಾಗ್ತದೆ ನಮ್ಮ ಕಡೆಯಿಂದ, ಇದೇ ಅಧರ್ಮ. ಅಧರ್ಮ ಅಂದರೆ ಅದು ಇದು ಅಧರ್ಮ ಅಲ್ಲ. ವಿಭೂತಿ ಹಚ್ಚದಿದ್ರೆ ಅಧರ್ಮ, ಕುಂಕುಮ ಹಚ್ಚದಿದ್ರೆ ಅಧರ್ಮ, ಅದು ಅಲ್ಲ. ಉತ್ಸಾಹ ಕಳ್ಕೊಂಡ್ರೆ ಅದೇ ಅಧರ್ಮ. ಬೇಕದ ಏನೇ ಮಾಡ್ರಿ ಒಂದಿಷ್ಟು ಮಸ್ತಾಗಿರಬೇಕದ, ಉತ್ಸಾಹ ಇರಬೇಕು. ಅಂಥ ಉತ್ಸಾಹಿ ವಿನೋಬಾ ಭಾವೆ. ಅವರ ಜೀವನ ನೋಡಬೇಕು. ಅದೆಲ್ಲ
ಆವಾಗೇನು ಭಾಳ ದೊಡ್ಡ ಇದೇನು ಇರಲಿಲ್ಲ, ಈಗಿನ ಹಂಗೆ ಯಾವುದು ಇರಲಿಲ್ಲ, ಯಾವ ರಸ್ತೆಗಳೇ ಸರಿಯಾಗಿರಲಿಲ್ಲ. ಅಂಥ ಕಾಲದಾಗ ತಿರುಗಾಡಿದ್ದು, ಚರ್ಚಿದ್ದು. ವಿನೋಬಾ ಭಾವೆ ಜೀವನೋತ್ಸಾಹದ ಒಂದು ಉದಾಹರಣೆ ಅದ. ಹಾಗೆ ನಾವು ಈಗ ಮನೆಗೆ ಹೋಗ್ತೇವಲ್ಲ, ಬೇಜಾರ ಮಾಡ್ಕೋಬಾರ್ದು, ಏನೇ ಇರಲಿ ಅದು ಉತ್ಸಾಹದಿಂದ ಕೆಲಸ ಮಾಡಿದರೆ ಕೆಲಸ ಇಮ್ಮಡಿ ಆಗ್ತದೆ, ಕೆಲಸ ಸುಲಭ ಆಗ್ತದೆ, ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಮತ್ತು ಕೆಟ್ಟ ಮನಸ್ಸಿನಿಂದ ಬೇಜಾರು ಮಾಡಿಕೊಂಡು ಯಾಕರೆ ಬಂತು ಅಂತ ಹೊರಡ್ರೆ ಎದ್ದು ಸಣ್ಣ ಕೆಲಸ ಭಾರ ಆಗಕ್ಕೆ ಶುರುವಾಗ್ತದೆ, ಬ್ಯಾಡ ಅನ್ನಿಸ್ತು. ಒಬ್ಬ ತಾಯಿ ಹಗಲ ರಾತ್ರಿ ಕೆಲಸ ಮಾಡ್ತಾಳೆ, ಮಕ್ಕಳ ಸಲುವಾಗಿ ರಾತ್ರಿ ಎಲ್ಲ ಎಚ್ಚರಿರ್ತಾಳೆ, ಹಗಲೆಲ್ಲ ಮನೆ ತುಂಬ ಕೆಲಸ ಮಾಡ್ತಾಳೆ.